ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದು ಶಾಂತಿ ಸ್ಥಿತಿಗೆ ಮರಳುತ್ತಿದ್ದ ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧ ನಡೆದಿದೆ. ಉಗ್ರರ ಹೆಡೆಮುರಿ ಕಟ್ಟಲು ಪಣ ತೊಟ್ಟಿದೆ ಭಾರತೀಯ ಸೈನ್ಯ. ರಕ್ಷಣಾ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಮೋದಿ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇರ್ತಾರೆ. ಬೆಳಿಗ್ಗೆ ಕೂಡ ಮೋದಿ ಭಾರತಕ್ಕೆ ಬಂದ ನಂತರ ಅಲ್ಲಿ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಈಗ ರಕ್ಷಣಾ ಇಲಾಖೆಯ ಜೊತೆಗೆ ಮಾತುಕತೆಗೆ ಮುಂದಾಗ್ತಿದ್ದಾರೆ. ದೋವಲ್ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಇತ್ತ ಉಗ್ರರ ಎಡೆಮುರಿ ಕಟ್ಟೋದಕ್ಕೆ ಪಣ ತೊಟ್ಟಿದೆ ಭಾರತೀಯ ಸೇನೆ. ಕೆಲವೇ ಕ್ಷಣಗಳಲ್ಲೇ ಪ್ರಧಾನಿ ಮೋದಿ ರಕ್ಷಣಾ ಇಲಾಖಾಧಿಕಾರಿಗಳ ಜೊತೆಗೆ ಅಜಿತ್ ದೋವಲ್ ಜೊತೆಗೆ ಮಾತುಕತೆ ನಡೆಸ್ತಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಉಗ್ರರ ಅಟ್ಟಹಾಸದ ವಿರುದ್ಧವಾಗಿ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಈ ಒಂದು ಮೀಟಿಂಗ್ ನಲ್ಲಿರ್ತಾರೆ. ಕೆಲವೇ ಕ್ಷಣಗಳಲ್ಲೇ ಮೀಟಿಂಗ್ ನಡೆಸ್ತಾರೆ. ಈಗ ಜಮ್ಮು ಕಾಶ್ಮೀರ ಶ್ರೀನಗರದಲ್ಲೇ ಇದ್ದಾರೆ ಮೋದಿ. ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ನಿನ್ನೆ ಆದ ಘಟನೆಗೆ ಭಾರತಕ್ಕೆ ವಾಪಸ್ ಆಗಿದ್ರು. ಈಗ ಘಟನೆ ಸಂಬಂಧ ಮಾಹಿತಿಯನ್ನು ಪಡೆಯಲಿದ್ದಾರೆ ನರೇಂದ್ರ ಮೋದಿ. ಸೊ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಶ್ರೀನಗರದಲ್ಲಿ. ಯಾವ ರೀತಿ ಆಕ್ಷನ್ ತಗೋಬೇಕು, ಎಲ್ಲಿಂದ ಬಂದ್ರು, ಟೀಮ್ ಅಪ್ ಯಾವ ರೀತಿ ಮಾಡಬೇಕು, ಸೊ ಪ್ರತಿಯೊಂದನ್ನು ಕೂಡ ಮಾತುಕತೆ ಮುಂದಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮಾತುಕತೆ ನಡೆಯಲಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ. ಇತ್ತ ಉಗ್ರರ ಹೆಡೆಮುರಿ ಕಟ್ಟುವುದಕ್ಕೆ ಭಾರತೀಯ ಸೈನ್ಯ ಕೂಡ ಮುಂದಾಗಿದೆ. ಮಹತ್ವದ ಮಾತುಕತೆಗೆ ಮುಂದಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇತ್ತ ಶಾಂತಿಯಾಗಿದೆ, ಯಾವುದೇ ಭಯೋತ್ಪಾದಕರ ದಾಳಿ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ. ಪ್ರವಾಸಿಗರು ಕೂಡ ಯಾವುದೇ ಭಯ ಇಲ್ಲದೆ ಪ್ರವಾಸಕ್ಕೆ ತೆರಳಬಹುದು ಅಂತ ಅಂದ್ಕೊಳ್ತಿರುವಾಗಲೇ ಈ ರೀತಿ ಬರಸಿಡ್ಲು ಬಡ್ದಂಗಾಗಿದೆ. ಉಗ್ರರು ದಾಳಿ ನಡೆಸಿದ್ದಾರೆ, ಅದು ಕೂಡ ಪ್ರವಾಸಿಗರನ್ನೇ ಅಲ್ಲಿ ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿ ಇದು. ಮತ್ತೊಂದು ಭಯೋತ್ಪಾದಕ ದಾಳಿಗೆ ಯತ್ನ ಮಾಡಲಾಗಿದೆ. ಟಾರ್ಗೆಟ್ ವಿಫಲವಾಗಿದೆಯಂತೆ. ಬಾರಾಮುಲ್ಲಾದಲ್ಲಿ ಇಬ್ಬರು ಪಾಕಿಸ್ತಾನಿಗಳು ಉಡೀಸಾಗಿದ್ದಾರೆ. ಬಾರಾಮುಲ್ಲಾದಲ್ಲಿ ಒಳನುಸುಳುವಿಕೆ ಯತ್ನದಲ್ಲಿದ್ದ ಪಾಕಿಸ್ತಾನಿಗಳು ಉಗ್ರರ ಗುಂಡೇಟಿಗೆ ಮತ್ತೆ ಬಲಿಯಾಗಬೇಕಾಗಿತ್ತು. ಆದರೆ ಹೇಡಿ ಕೃತ್ಯಕ್ಕೆ ಮುಂದಾಗಿದ್ದ ಭಯೋತ್ಪಾದಕರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಬಾರಾಮುಲ್ಲಾದ ಉರಿಯಲ್ಲಿ ಇಬ್ಬರು ಪಾಕಿಸ್ತಾನಿಗಳ ಕತೆ ಮುಗಿದಿದೆ. ಈಗಾಗಲೇ ಎಡೆಮುರಿ ಕಟ್ಟಬೇಕು ಅಂತ ಹೇಳಿ ಭಾರತೀಯ ಸೇನೆ ತೊಡೆ ತಟ್ಟಿದೆ. ಸಂತೆಗ ಉರಿಯಲ್ಲಿ ಮತ್ತೆ ಪಾಕಿಸ್ತಾನಿಗಳು ಒಳನುಸುಳುವಿಕೆಗೆ ಯತ್ನ ಮಾಡಿದಾಗ
ಹೊಡೆದುರುಳಿಸಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು ಉಗ್ರರು ಹಾಗೆ ಸೈನಿಕರ ನಡುವೆ ಕೆಲ ಹೊತ್ತು ಗುಂಡಿನ ಚಕಮಕಿ ನಡೆದಿದ್ದು ಇಬ್ಬರು ಉಗ್ರರು ಉಡೀಸ್ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇಬ್ಬರು ಭಯೋತ್ಪಾದಕರು ಹೊಡೆದುರುಳಿಸಿದ್ದಾರೆ ನಮ್ಮ ಭಾರತೀಯ ಸೈನ್ಯ. आराम से आराम से यार आराम से हाय करो फटाफट आराम से आराम से यार आराम से हाय करो फटाफट आराम से आराम से यार आराम से हाय करो फटाफट 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 आराम से ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬಾರಾಮುಲ್ಲಾದ ಉರಿ ಸೆಕ್ಟರ್ ಏನಿದೆ ಸೈನಿಕರ ತಾಣ ಅಲ್ಲಿ ಕೂಡ ದಾಳಿ ಮಾಡೋದಕ್ಕೆ ಒಳನುಸುಳೋದಕ್ಕೆ ಉಗ್ರರು ಮುಂದಾಗಿದ್ದಾರೆ. ನನಗಷ್ಟೇ 27 ಜನರು ಏನೂ ಅರಿಯದ ಪ್ರವಾಸಿಗರನ್ನ ಗುಂಡಿಟ್ಟು ಹತ್ಯೆಗೈದಿದ್ದಾರೆ. ಈಗ ಮತ್ತೆ ಒಳನುಸುಳುವಿಕೆಗೆ ಪ್ರಯತ್ನ ಪಟ್ಟಂತಹ ಉಗ್ರಗಾಮಿಗಳ ಮಟ್ಟ ಹಾಕೋದಿಕ್ಕೆ ಪಣ ತೊಟ್ಟ ಭಾರತೀಯ ಸೈನ್ಯ ಇಬ್ಬರು ಪಾಕಿಸ್ತಾನಿಗಳನ್ನ ಉಡೀಸ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ ಸತ್ತು ಬಿದ್ದಿರುವ ಪಾಕಿಸ್ತಾನಿಗಳನ್ನ ಒಳನುಸುಳುವಿಕೆಗೆ ಪ್ರಯತ್ನಿಸಿದ್ರು ಅಂತ ಹೇಳಿ ದಾಳಿ ನಡೆಸುತ್ತಿದ್ದಂತಹ ಇಬ್ಬರು ಪೈಶಾಚಿಕ ಕೃತ್ಯಕ್ಕೆ ಮುಂದಾಗಿದ್ದ ಉಗ್ರರನ್ನ ಸದೆ ಬಡಿದಿದ್ದಾರೆ. ಈಗಾಗಲೇ ಏಕೆ ರೈಫಲ್ ಆಗಿರ್ಬೋದು ಅವರ ಹತ್ರ ಇದ್ದಂತಹ ಮದ್ದು ಗುಂಡುಗಳನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅದನ್ನೆಲ್ಲವನ್ನ. ಬಾರಾಮುಲ್ಲಾದ ಉರಿ ಸೆಕ್ಟರ್ನಲ್ಲಿ ಇಬ್ಬರು ಪಾಕಿಸ್ತಾನಿಗಳು ಉಡೀಸಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಿನ್ನೆ ಆದಂತಹ ಒಂದು ಘಟನೆ ನಿಜಕ್ಕೂ ಕೂಡ ಶೋಚನೀಯ ಅಂತ ಹೇಳಬಹುದು. ನಿನ್ನೆ ಕನ್ನಡಿಗರು ಸೇರಿದಂತೆ ಭಾರತೀಯರು ಹಾಗೆ ವಿದೇಶಿಗರ ಮೇಲೆ ಗುಂಡು ಹಾರಿಸಿ 27 ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಇವತ್ತು ಮತ್ತೆ ಉರಿ ಸೆಕ್ಟರ್ನಲ್ಲಿ ದಾಳಿಗೆ ಮುಂದಾದವರನ್ನ ಸೇನೆ ಸದೆ ಬಡಿದಿದೆ ಅಂತ ಹೇಳ್ಬೋದು. ಸದ್ಯದ ಅಪ್ಡೇಟ್ಸ್ ಬಸವರಾಜ್. ಪವಿತ್ರ, ನಿನ್ನೆ ನಡೆದಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಏನು ಭಯೋತ್ಪಾದಕರ ಅಟ್ಟಹಾಸ ಏನಿದೆ, ಸಾಕಷ್ಟು ಒಂದ್ ಕಡೆ ದೇಶವೇ ಕೂಡ ಬೆಚ್ಚಿ ಬೀಳ್ತಿರ್ತಕ್ಕಂಥದ್ದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಭಯೋತ್ಪಾದಕರ ಉಗ್ರರ ಸಂಬಂಧಪಟ್ಟಂತ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಏನು ಈ ಒಂದು ಕೃತ್ಯವನ್ನ ಎಸಗಿರ್ತಕ್ಕಂಥ ಈ ಒಂದು ಉಗ್ರರು ಏನಿದ್ದಾರೆ ಇವರ ವಿರುದ್ಧವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಒಂದು ಅವರ ವಿರುದ್ಧವಾಗಿ ಭಯೋತ್ಪಾದಕರನ್ನ ಅಟ್ಟಹಾಸವನ್ನ ಮುಗಿಸ್ಲಿಕ್ಕೆ ಸಾಕಷ್ಟು ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ಆಗಿರ್ತಕ್ಕಂಥ ಘಟನೆಗೆ ತೀವ್ರವಾಗಿ ಖಂಡನೆ ಆಗ್ತಾ ಇದೆ. ಅಲ್ಲಿ
ಆಗಿರ್ತಕ್ಕಂಥ ರಕ್ಷಣಾ ಇಲಾಖೆ ಕೂಡ ಸಾಕಷ್ಟು ಎಚ್ಚರ ವಹಿಸಿ ಭದ್ರತಾ ಸಿಬ್ಬಂದಿ ಕೂಡ ಹೆಚ್ಚಿನಲ್ಲಿ ವಹಿಸಿರ್ತಕ್ಕಂಥದ್ದು. ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಅದಾದ ಬಳಿಕ ಈಗ ಮತ್ತೊಂದು ಭಯೋತ್ಪಾದಕ ದಾಳಿಗೆ ಒಂದು ಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತದೆ. ಆದ್ರೆ ಆ ಒಂದು ಟಾರ್ಗೆಟ್ ಅಂತಕ್ಕಂಥದ್ದು ವಿಫಲವಾಗಿದೆ ಅನ್ನುವಂಥದ್ದು. ಬಾರಾಮುಲ್ಲಾದ ಉರಿಯಲ್ಲಿ ಇಬ್ಬರು ಪಾಕಿಸ್ತಾನಿಗಳನ್ನ ನಮ್ಮ ಸೈನಿಕರು ಉಡಿಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಹಂತಕರು ಏನು ತಮ್ಮ ಒಂದು ಟಾರ್ಗೆಟ್ ಅನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು. ನಿನ್ನೆ ಆಗಿರ್ತಕ್ಕಂಥ ರೀತಿಯಲ್ಲೇ ಮತ್ತೊಂದು ಬಾರಿ ಪ್ರಯತ್ನ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಸೈನಿಕರು ಕೂಡ ಅವರನ್ನ ಒಂದು ರೀತಿಯಲ್ಲಿ ಭಯೋತ್ಪಾದಕರನ್ನು ಕೂಡ ಅಟ್ಟಹಾಸವನ್ನು ಕೂಡ ಉಡಿಸ್ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಉರಿ ಸೆಕ್ಟರ್ ಮೂಲಕ ಒಳನುಸಲು ಪ್ರಯತ್ನಿಸ್ತಾ ಇದ್ರು ಉಗ್ರರು. ಭಯೋತ್ಪಾದಕರ ಮೇಲೆ ಭಾರತೀಯ ಸೇನೆಯ ಏನು ಸೈನಿಕರು ಏನಿದ್ದಾರೆ ಅವರು ಗುಂಡಿನ ದಾಳಿ ನಡೆಸಿ ಅವ್ರನ್ನ ಕೃತ್ಯವನ್ನು ಕೂಡ ಅವ್ರನ್ನ ಎಸಗಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಅಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಭದ್ರತಾ ಪಡೆಗಳನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಮತ್ತೆ ಈಗ ಅಲ್ಲಿ ಯಾವುದಕ್ಕಾಗಿ ಅಲ್ಲಿರ್ತಕ್ಕಂಥದ್ದು ಸ್ಥಳಗಳು ಏನು, ಉಗ್ರರು ಯಾವ ರೀತಿಯಾಗಿ ನುಸುಳ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಮಾಹಿತಿಯನ್ನ ಪಡೆದುಕೊಂಡು ಅಲ್ಲಿ ಹೆಚ್ಚಿನ ಒಂದು ಭದ್ರತೆ ಒದಗಿಸಿದ ಸಂದರ್ಭದಲ್ಲಿ ಮತ್ತೊಂದು ಸಾರಿ ಅದೇ ರೀತಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತೊಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸೈನಿಕರು ಕೂಡ ಎಚ್ಚರ ವಹಿಸಿರ್ತಕ್ಕಂಥದ್ದು. ಪವಿತ್ರ.